ಎಲ್ರಿಗೂ ನಮಸ್ಕಾರ. ನಾನು ರಾಧೆ. ನಾನಿವತ್ತು ಲಾಲ್ಬಾಗ್ ಫ್ಲವರ್ ಶೋಗೆ ಬಂದಿದ್ದೀನಿ. ಇದು 219ನೇ ಫ್ಲವರ್ ಶೋ. ಈ ವರ್ಷದ ಕಾನ್ಸೆಪ್ಟ್ ತೇಜಸ್ವಿ ವಿಸ್ಮಯ. KP ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ, ಸಾಹಿತ್ಯ ಮತ್ತು ಆಸಕ್ತಿಗಳಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರನೇ ಈ ವರ್ಷದ ಫ್ಲವರ್ ಶೋನ ಹಮ್ಮಿಕೊಂಡಿದ್ದಾರೆ. ಲಾಲ್ಬಾಗ್ ಫ್ಲವರ್ ಶೋ, ಲಾಲ್ಬಾಗ್ ಫ್ಲವರ್ ಶೋ, ಬೆಂಗಳೂರಿನ ಲಾಲ್ಬಾಗ್ ಫ್ಲವರ್ ಶೋ. ನೋಡಿ, ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ತೇಜಸ್ವಿ ಸರ್ ಅವರ ಜೀವನ ಶೈಲಿನ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ಅವ್ರ ಮನೆ ಆಗಿರ್ಬೋದು, ಅಲ್ಲಿ ಅವ್ರು ಬರೀತಿದ್ದಂಥ ಬುಕ್ಸ್ ಆಗಿರ್ಬೋದು, ಅವ್ರು ಇದ್ದಿದ್ದಂಥ ಜಾಗನ, ಸೇಮ್ ರಿಪ್ಲಿಕನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ, ನಿಜವಾಗೂ ನಾವೇನೋ ಕಾಡಲ್ಲೇ ಬಂದ್ಬಿಟ್ಟಿದ್ದೀವೇನೋ ಅಂತ ಫೀಲ್ ಆಗ್ತಿದೆ. ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ನೋಡ್ಬೋದು. ಇಲ್ಲಿ ನೋಡಿ, ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇತ್ತು. ಹಾಗೆ ಬಂದರೆ ಪೇಂಟಿಂಗು, ಶಿಕಾರಿಗೆ ಹೋಗ್ತಾ ಇರೋದಂಥದ್ದು, ಫೋಟೋಗ್ರಫಿ, ಕೃಷಿ, ಹೋರಾಟ, ಹೀಗೆ ಹಲವಾರು. ಎಷ್ಟು ಚೆನ್ನಾಗಿದೆ ಈ ಪದಗಳು. ತಂತ್ರಜ್ಞಾನ ನಮ್ಮ ಭಾಷೆಗೆ ಬೇಲಿಯಾಗಬಾರದು, ಅದೊಂದು ರಾಜಮಾರ್ಗವಾಗಬೇಕು. ಇವ್ರಿಗೆ ಪ್ರಾಣಿ ಪಕ್ಷಿಗಳು, ನೇಚರ್ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ, ಕರ್ನಾಟಕ ಮ್ಯಾಪ್ ಮತ್ತು ಅದರಲ್ಲಿರೋ ಫೋಟೋನ ದಾರದಲ್ಲಿ ಮಾಡಿದ್ದಾರೆ. ಸಿರಿಧಾನ್ಯದಿಂದ ಮಾಡಿರೋ ಅಂತ ಆರ್ಟ್. ಅವರ ತಂದೆಯವರಾದ ಮಹಾಕವಿ ಕುವೆಂಪು ಅವ್ರ ಜೊತೆ ಸ್ಕೂಟ್ರಲ್ಲಿ ಹೋಗ್ತಾ ಇರೋದು. ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಇನ್ಸ್ಪೈರ್ ಆಗಿದ್ದು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅಂತ ಇಲ್ಲಿ ತೋರಿಸಿದ್ದಾರೆ. ನವೆಂಬರ್ 26, 1966ರಲ್ಲಿ ಕುವೆಂಪು ಅವರು ತಮ್ಮ ಮಗ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವ್ರ ಪತ್ನಿ ಶ್ರೀ ರಾಜೇಶ್ವರಿ ಅವ್ರ ಮದುವೆನ ಮಂತ್ರ ಮಾಂಗಲ್ಯ ಅಂತ ಸಿಂಪಲ್ ಟ್ರೆಡಿಷನ್ನಲ್ಲಿ ಮದುವೆ ಮಾಡಿದ್ರು. ಅದನ್ನೇ ಇಲ್ಲಿ ರಿಪ್ಲಿಕಾ ತೋರಿಸಿದ್ದಾರೆ. ನೋಡಿ, ಮಂಟಪನ ಎಷ್ಟು ಚೆನ್ನಾಗಿದೆ. ಇಲ್ಲಿ ಇಡೀ ಫ್ಯಾಮಿಲಿ ಫೋಟೋನ ಹಾಕಿದ್ದಾರೆ. ರೀಸೆಂಟಾಗಿ ನಾನು ಮೂಡಿಗೆರೆ ತಾಲೂಕು ಕೊಟ್ಗೆಹಾರದಲ್ಲಿರೋ ಇವರ ತೇಜಸ್ವಿ ಪ್ರತಿಷ್ಠಾನಕ್ಕೆ ವಿಸಿಟ್ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ಇವ್ರದ್ದು ಒಂದು ಮ್ಯೂಸಿಯಂ ಮಾಡಿದ್ದಾರೆ, ಹಳೆ ವಸ್ತು ಸಂಗ್ರಹಾಲಯ ಇದೆ, ಮತ್ತು ಚಿಟ್ಟೆಗಳಾಗ್ಬೋದು, ಬರ್ಡ್ಸ್ ಇರ್ಬೋದು, ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಇದೆ. ನೋಡಿ, ಇದು ಆ ಪ್ರತಿಷ್ಠಾನದ ರಿಪ್ಲಿಕಾ. ಇಲ್ಲಿ ಸೈಡಲ್ಲಿ ಗ್ಲಾಸ್ ಹೌಸ್ ಕಾಣ್ತಾ ಇದೆಯಲ್ಲ, ಅದು ರೀಡಿಂಗ್ ರೂಮ್. ಅಲ್ಲಿ ಬುಕ್ಸ್ ಕೂಡ ಸಿಗುತ್ತೆ. ಅಲ್ಲಿ ಆರಾಮಾಗಿ ಕೂತ್ಕೊಂಡು ಓದ್ಬೋದು. ಕೊಟ್ಗೆಹಾರದಲ್ಲಿರೋ ಆ ಪ್ರತಿಷ್ಠಾನದ್ದು ಸ್ವಲ್ಪ ವಿಡಿಯೋ ಮಾಡಿದ್ದೆ, ಕ್ಲಿಪ್ಪಿಂಗ್ಸ್ನ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಬ್ಲಾಗಲ್ಲಿ ಇದರ ಫುಲ್ ವಿಡಿಯೋ ಹಾಕ್ತೀನಿ. ಹೊರನಾಡು ಹೋಗೋ ರೋಡಲ್ಲಿ ಈ ಕೊಟ್ಗೆಹಾರ ಊರು ಸಿಗುತ್ತೆ. ನೀವೇನಾದರೂ ಆ ಕಡೆ ಹೋದರೆ
ಅಲ್ಲಿಗೊಂದು ವಿಸಿಟ್ ಕೊಡಿ. ನಮಸ್ಕಾರ, ನನ್ನ ಹೆಸರು ಸೌಮ್ಯ ಅಂತ. ನಾನು ಇಲ್ಲಿಗೆ ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀನಿ. ಈ ವರ್ಷವಂತೂ ವಿಶೇಷವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಬಹಳ ಚೆನ್ನಾಗಿ ಫ್ಲವರ್ ಶೋ ಅರೇಂಜ್ ಮಾಡಿದ್ದಾರೆ. ಅದರಲ್ಲೂ 300 ಥರ ಹಣ್ಣುಗಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಥ್ರೆಡ್ ವರ್ಕು ಕೂಡ ಇದೆ ಅವ್ರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ. ಅದು ತುಂಬ ಇಷ್ಟ ಆಯಿತು. ಕಾನ್ಸೆಪ್ಟ್ ಅಂತೂ ಭಾಳ ಜೋರಾಗಿದೆ. ಒಟ್ಟಿನಲ್ಲಿ ಈ ಸಲ ಅಂತೂ ವಿಶೇಷವಾಗಿದೆ ಫ್ಲವರ್ ಶೋ. ನನ್ನ ಪ್ರಕಾರ ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು, ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರೋ ಪ್ರಯತ್ನ ಮೆಚ್ಕೋಬೇಕಾದ್ದು. ಇದೆಲ್ಲ ಹೂವು ಹಣ್ಣುಗಳೆಲ್ಲ ಫ್ರೆಶ್ ಆಗಿರಲಿ ಅಂತ ಅವಾಗ ಸ್ಪ್ರೇ ಮಾಡ್ತಾ ಇದ್ದಾರೆ. ಇನ್ನೂ 1 ವಾರ ಇರಬೇಕಿತ್ತು ಅದಕ್ಕೆ. ನೋಡಿ ದುಂಬಿ ಎಷ್ಟು ಚೆನ್ನಾಗಿ ಜೇನ್ನ ಕಲೆಕ್ಟ್ ಮಾಡ್ತಾ ಇದೆ ಸೂರ್ಯಕಾಂತಿ ಹೂದಿಂದ. लालबाग फ्लवर शो, लालबाग फ्लवर शो, ಬೆಂಗಳೂರಿನ लालबाग फ्लवर शो, लालबाग फ्लवर शो, लालबाग फ्लवर शो, ನಮ್ಮ ಬೆಂಗಳೂರಿನ लालबाग फ्लवर शो. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆರೋಗ್ಯವಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ. ಯಾಕೋ ಬರೀ ಫ್ಲವರ್ ನೋಡಕ್ ಬರೋದಲ್ಲ, ಮುಂದಿನ ಸಲ ಬರ್ಬೇಕಾದ್ರೆ ನಮಗೆ ಫುಡ್ಡು ಬ್ರೆಡ್ಡು ಎಲ್ಲ ತರಬೇಕಾಯ್ತಾ?